ಪ್ಯಾಕ್ ಬಾತ್ ನನಗೆ ತುಂಬಾ ಇಷ್ಟ, ಫೇವ್ರೇಟ್ ಈ ಪ್ಯಾಕ್. ನನಗೆ ತುಂಬಾ ಇಷ್ಟವಾದ ಒಂದು ಫೇಸ್ ಪ್ಯಾಕ್ ಇದು. ಅಂತಂದ್ರೆ ನನ್ನ ಮಗಳು ಏನು ಓದ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗಳಾದ್ರೂ ನಾವು ಇಷ್ಟಾದ್ರೂ ಮಾತಾಡ್ಕೊಂಡು ನಿಮ್ಮ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡಿದೆ ಅನ್ನೋ ಒಂದು ಖುಷಿ ನನಗೂ ನನ್ನ ಮಗಳಿಗೂ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ನಾನು ದೋಸೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಹಾಕಿರೋ ಅಂಥದ್ದು. ದೋಸೆಗೆ ಏನು ಅಂತಂದರೆ ಕಾಂಬಿನೇಷನ್ನು ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ. ಆಬ್ವಿಯಸ್ಲಿ ನಮ್ಮ ಮನೇಲಿ ಶೇಂಗಾ ಚಟ್ನಿ ಅಂದರೆ ಆ್ಯಸ್ ಯೂಶುವಲ್ ನನಗಂತೂ ತುಂಬಾ ಇಷ್ಟ. ಬಟ್ ನನ್ನ ಮಗಳಿಗೆ ಚಟ್ನಿ ಅಂತ ಒಂದು ಆಪ್ಷನ್ ಬಂತು ಅಂತಂದರೆ ಯಾವುದೇ ಒಂದು ಚಟ್ನಿನೂ ಕೂಡ ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಇದು ಬೇಳೆ ಕಾಳುಗಳು ಫ್ರೆಂಡ್ಸ್. ಅಂದರೆ ಏನು ಅಂತಂದರೆ ಇದು ಅಲಸಂದೆ ಕಾಳು ಏನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಏನೇನು ಕಾಳಿದೆ ಅಂತಂದರೆ ಹೆಸರು ಕಾಳಿದೆ, ಕಡಲೆಕಾಳಿದೆ ಮತ್ತು ಹುರುಳಿ ಕಾಳಿದೆ. ಆ ಹುರುಳಿ ಕಾಳನ್ನು ನಾನು ಎಲ್ಲ ಒಂದೊಂದು 2 ಸ್ಪೂನು, ಕಡಲೆಕಾಳು 1 ಸ್ಪೂನು ಅಷ್ಟು ಲೆಕ್ಕಕ್ಕೆ ತೊಗೊಂಡಿರೋಂಥದ್ದು. ಇದನ್ನು ಮೊಳಕೆ ಬರಲಿ ಅಂತೇಳಿ ನಾನು ರಾತ್ರಿ ನೆನೆಹಾಕಿಟ್ಟಿದ್ದೆ. ಈ 3 ಥರದ ಒಂದು ಕಾಳನ್ನ ನೆನೆಹಾಕ್ಬಿಟ್ಟು ಇದನ್ನು ನಾನು ಮೊಳಕೆ ಬರಲಿಕ್ಕೆ ಕಟ್ಟಿ ಇಡೋದಕ್ಕೆ ಹಾರಾಕ್ತಾ ಇರೋವಂಥದ್ದು. ಇದೇ ಫಸ್ಟ್ ಟೈಮ್ ನಾನು ಆ ಥರ ಸಾಂಬಾರು ಮಾಡ್ತಿರೋದು. ಇವಾಗ ನಾನು ದೋಸೆಗೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಆಬ್ವಿಯಸ್ಲಿ ಯಾವಾಗಲೂ ನಾನು ಚಟ್ನಿ ಮಿಕ್ಸಿಗೆ ಹಾಕುವಾಗ ಅಂದರೆ ದೋಸೆ ಮಾಡಬೇಕಾದ್ರೇ ಕರೆಂಟ್ ಹೋಗೋದು ಜಾಸ್ತಿ ನೋಡಿ. ಹಂಗಾಗಿ ಈಗ ಕಡಲೆ ಬೀಜ ಹುರ್ಕೊಂಡಿದ್ದೀನಿ, ಹಸಿರುಗಾಯಿ ತೊಗೊಂಡಿದ್ದೀನಿ. ನಾನು ಒಬ್ಬಳಿಗೆ ಮಾತ್ರ ಮಾಡ್ಕೊತಿರೋದ್ರಿಂದ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿರೋಂಥದ್ದೆಲ್ಲ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಶುಂಠಿ, 2 ಕರಿಬೇವು ಎಲೆ, ಅದು ಒಂದಕ್ಕೊಂದು ಕಚ್ಕೊಂಡಿದೆ ಹಂಗಾಗಿ ಕಾಣ್ತಾ ಇಲ್ಲ. ಒಂದು ಕಡ್ಡಿಯಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, 1-2 ಅಥವಾ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ಚಟ್ನಿ ಅಂತೂ ರೆಡಿ ಆಯಿತು. ಇದು ನಾನು ಒಬ್ಬಳಿಗೆ ಅಂತಲೇ ಮಾಡ್ಕೊಡೋದು. ಏನಕ್ಕೆ ಅಂತಂದರೆ ಪ್ರತಿ ಸಲವೂ ನಾನು ಚಟ್ನಿ ಮಾಡಿದಾಗ ನನಗೇನೆ ಕೂಡ ಕೆಲವೊಂದು ಸಲ ನಾನು ತಿಂದು ಸಾಕಾಗಬೇಕು, ಅಷ್ಟೊಂದು ಜಾಸ್ತಿ ಆಗ್ತಾಯಿತ್ತು. ನನ್ನ ಮಗಳೇನೇನು ಆಬ್ವಿಯಸ್ಲಿ ತಿಂತಾ ಇರಲಿಲ್ಲ, ನಾನು ಒಬ್ಬಳೇ ತಿನ್ನಬೇಕಾಗುತ್ತೆ ಅಂತೇಳಿ ಅವಳಿಗೆ ಮುಂಚೆನೇ ನಾನು ಮೊಸಪ್ಪು ಸಾರು ಅಂತ ಮಾಡಿದ್ದಿತ್ತಲ್ವ ದೋಸೆಗೆ. ಮೊಸಪ್ಪು ಸಾರು ಇಷ್ಟಪಟ್ಟು ತಿಂತಾಳೆ ಅಂತೇಳಿ ಹಾಗಾಗಿ ಮೊಸಪ್ಪು ಸಾರಿಗೆ ಮೊಸಪ್ಪು ಸಾರು ಇರೋದ್ರಿಂದ ನಾನು ಅವಳಿಗೆ ನಾನು ಚಟ್ನಿ ಅವಳಿಗೋಸ್ಕರ ಅಂತ ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಬೇಕಿದ್ರದಲ್ಲಿ ಸ್ವಲ್ಪ ಆ್ಯಡ್ ಮಾಡೋದು ಅಂತೇಳಿ ಹಾಗಾಗಿ ಸ್ವಲ್ಪನೇ ಮಾಡಿದಂಥದ್ದು. ಅವಳಿಗೆ ಮೊಸಪ್ಪು ಸಾಂಬಾರಿದೆ, ನನಗೋಸ್ಕರ ಮಾತ್ರ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ನಾನು ಮಾಡಿಕೊಂಡೆ. ಅವಳಿಗೆ ಇಷ್ಟ ಆದರೂ ಕೂಡ ಇದನ್ನು ಆ್ಯಡ್ ಮಾಡೋಣ ಅಂತೇಳಿ ಇವಾಗ ನಾನು ಆಲೂಗಡ್ಡೆನ ಫ್ರೆಂಡ್ಸ್ ಅವತ್ತು ಮೊನ್ನೆ ನಮಗೆ ಆಗಿದ್ದು ಲಾಸ್ಟ್ ಟೈಮು ಚಟ್ನಿ ಒಂದು ಬೇರೆ ಹಾಕೊಂಡೆ. ಇವತ್ತು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಏನಂದ್ರೆ ಇದು ಅಲ್ಲ ನೋಡು, ಪ್ರತಿ ಸಲ ಫ್ರೆಂಡ್ಸ್ ಹೆಂಗ್ ಗೊತ್ತಾ ಹೇಳ, ಪ್ರತಿ ಸಲ ನೋಡಿ, ಹೋದ್ಸಲ ವಿಡಿಯೋದಲ್ಲಿ ನೋಡಿ, ಆ ಸಲ ವಿಡಿಯೋದಲ್ಲಿ ನೋಡಿ, ನಾನು ದೋಸೆ ಮಾಡೋದ್ರಿಂದ ಫುಲ್ ಕರೆಂಟ್ ಹೋಗುತ್ತೆ. ಇವತ್ತರೆಗೂ ನಾನು ಅಡುಗೆ ಮಾಡೋ ಮೂಮೆಂಟಲ್ಲಿ ಕರೆಂಟೇ ಹೋಗಿರ್ತಿರ್ಲಿಲ್ಲ ನೋಡಿ. ಒಬ್ಬರನ್ನೇ ಆಗ್ತದೆ ಕರೆಂಟ್. ನಮ್ಮ ಮನೆ ದೋಸೆ ಮಾಡಿದ್ರೆ ಕರೆಂಟಿಗೆ ಆಗ ಬರಲ್ಲ. ಹೇಗೆ ಗೊತ್ತಾ, ಇವತ್ತು ಕೂಡ ಅನ್ಕೊಂಡೆ ನಾನು ಮಿಕ್ಸಿಗೆ ಹಾಕ್ಬೇಕಾದ್ರೆ ಇವಾಗ ಚಟ್ನಿಗೆ ಯಾಕೋ ಕರೆಂಟ್ ಹೋಗಿಲ್ವಲ್ಲ ಅಂತೇಳಿ. ಕರೆಂಟ್ ಹೋಗಿಬಿಡ್ತು, ಒಬ್ಬನಾಗ್ತದೆ. ಸದ್ಯ ಫಸ್ಟ್ ಅಂತೂ ಚಟ್ನಿ ರೆಡಿ ಆಗ್ತೀವಿ, ನಮ್ಗಂತೂ ಇವಾಗ ಊಟ ಮಾಡ್ಬೋದು ಆರಾಮಾಗಿ. ಬಟ್ ಆದರೆ ಈ ಕರೆಂಟ್ ಹೋಗ್ಬಿಡ್ತು ಅಂದರೆ ಸ್ವಲ್ಪ ಕತ್ಲು ಅನ್ಸುತ್ತೆ ಅಷ್ಟೇ. ನನಗೆ ಇಷ್ಟ ಇಲ್ಲದ್ದು ಅಡುಗೆ ಮಾಡ್ತಿದ್ದಿಲ್ಲ, ಅದಕ್ಕೆ ಹೋಗಿದ್ದು ಕರೆಂಟ್. ಏನೋ ನಾನು ದೋಸೆ ಮಾಡಿದ್ರೆ ಕರೆಂಟ್ ಹೋಗುತ್ತೆ, ಅದೇನಿದೆ ಗೊತ್ತಿಲ್ಲ. ಕರೆಂಟಿಗೆ ನಂಗೆ ಕಷ್ಟ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗಲ್ಲ. ದೋಸೆನೇ ಮಾಡ್ತೀಯಲ್ಲ ಅದಕ್ಕೆ. ಆಚೆಗೆ ಇಷ್ಟ ಇಲ್ಲ, ಒಂದು ತಿಂಡಿ ಮಾಡಿದಾಗ ಹೋಗ್ತಾ ಇದೆ ಕರೆಂಟ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರತಿ ಸಲ ಇದೇನಾ, ಹಿಂಗೆ ಪ್ರತಿ ಸಲ ಹೀಗೆ ಆಗುತ್ತೆ ಅಂತ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಕರೆಂಟಿಂದ ಒಂದು ಕತೆ ನೋಡಿದ್ರಲ್ವ. ಕರೆಂಟ್ ಯಾವಾಗಲೂ ಪ್ರತಿ ಸಲನೂ ಇದು 3ನೇ ಸಲ ನಾನು ಯಾವತ್ತು ದೋಸೆ ಮಾಡ್ತೀನಿ ಅವತ್ತು ಹಿಂಗೆ ಹೋಗ್ತಾ ಇರುತ್ತೆ. ಅಡುಗೆ ಮಾಡುವಾಗ ಹಿಂಗೆ ಹೋಗ್ತಾ ಇರುತ್ತೆ. ನಾನು 2 ಸಲನೂ ಇದೇ ಥರ ಆಗಿದ್ದಕ್ಕೆ ಫಸ್ಟೇ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಹಾಗಾಗಿ ಇಲ್ಲ ಅಂತಂದಿದ್ರೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಆಗದೇನೆ ನಾನು ಬೇರೆ ತಿಂಡಿ ಮಾಡೋದಕ್ಕೆ ಏನೇನು ನೋಡಿ ಸಾಕಾಗಿ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. 2 ಸಲನೂ ಹಂಗೆ ಆಗಿತ್ತು, ಈ ಸಲನೂ ಹಂಗೆ ಆಗುತ್ತೆ ಅನ್ನೋ ಬೈಕೆ ನಾನು ಮುಂಚೆನೇ ಚಟ್ನಿ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಈಗ
ಫ್ರೆಂಡ್ಸ್, ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯಗೆ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದರೆ, ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೆ ಹಸಿರುಗಾಯಿ ಹಾಕ್ಬಿಟ್ಟು, ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು, ಅರಿಶಿನ ಹಾಕ್ಬಿಟ್ಟು, ಉಪ್ಪು ಕೂಡ ಹಾಕ್ಬಿಟ್ಟು, ಸ್ವಲ್ಪ ಆಲೂಗಡ್ಡೆಗೂ ಕೂಡ ಉಪ್ಪು ಹಾಕಿ ಬೇಯಿಸ್ಕೊಂಡಿಟ್ಕೊಂಡು ಅದನ್ನು ಕೂಡ ನಾನು ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಸ್ವಲ್ಪ ಒಂದೆರಡನೇ ನೀರು ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ತೀರಾ ಜಾಸ್ತಿ ಅಂತಲ್ಲ, ಸ್ವಲ್ಪ ಅದು ಉಂಡೆ ಇರುತ್ತಲ್ವ ಆಲೂಗಡ್ಡೆ, ಅದೆಲ್ಲ ಜಾಸ್ತಿ ಉಂಡೆ ಥರ ಗಟ್ಟಿ ಥರ ತಿನ್ನುವಾಗ ಉದುರಬಾರ್ದು ನೋಡಿ. ಅದಕ್ಕೋಸ್ಕರ ನಾನು ಈ ಥರ ಒಂದು ಪೇಸ್ಟ್ ರೀತಿಯಲ್ಲಿ ಒಂದೆರಡು ಡ್ರಾಪ್ ಮಾತ್ರ ಹಾಕಿರೋವಂಥದ್ದು ನೀರು. ಅದಕ್ಕೆ ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದು ಒಂದು ಪಲ್ಯ ರೆಡಿ ಆಗಿರೋವಂಥದ್ದು ಫ್ರೆಂಡ್ಸ್. ನೋಡಿ ಹೇಗಿದೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಟೊಮೊಟೊ ಹಾಕಲೇಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್, ಟೊಮೊಟೊ ಹಾಕದಿದ್ರು ಕೂಡ ಚೆನ್ನಾಗಿರುತ್ತೆ. ನಾನು ಆ್ಯಸ್ ಯೂಶುವಲ್ ಹೇಳಬೇಕು ಅಂದರೆ, ನಾನು ಯಾವತ್ತೂ ನಿಂಬೆ ಹುಳಿಯನ್ನು ಕೂಡ ಹಾಕೋದಿಲ್ಲ, ಇವತ್ತು ಕೂಡ ಹಾಕಿಲ್ಲ ಫ್ರೆಂಡ್ಸ್, ಆದರೂ ಕೂಡ ಟೇಸ್ಟಿಯಾಗಿತ್ತು. ಇವಾಗ ನಾನು ದೋಸೆಗೆ ನೆನೆ ಹಾಕಿದ್ದಲ್ವ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತೇಳಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಚಳಿಗಾಲದಲ್ಲಂತೂ ಈ ದೋಸೆ ಇಟ್ಟು ಉಬ್ಬೋದೇ ಇಲ್ಲ, ಈ ಥರ ಬರಬೇಕು ಉಬ್ಬಿ. ಇವಾಗೇನಂತ ಚಳಿಗಾಲ ಇಲ್ಲ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅಲ್ಗೂ ಕೂಡ ನಾನು ಸಾರು ಬಿಸಿ ಮಾಡಿದ್ದೆ ನೋಡಿ, ಆ ಒಂದು ಬಿಸಿ ಪಾತ್ರೆ ಮೇಲೆ ನಾನು ಈ ರುಬ್ಬಿದ್ದಂಥ ಹಿಟ್ಟನ್ನ ಇಟ್ಟಿದ್ದು. ಏನಕ್ಕೆ ಅಂತಂದರೆ, ಬಿಸಿ ಎಷ್ಟು ತಗಲುತ್ತೆ ನೋಡಿ, ಅಷ್ಟು ಚೆನ್ನಾಗಿ ದೋಸೆ ಇಟ್ಟು ಮ್ಯಾರಿನೇಟ್ ಆಗಿ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತದೆ ಬೆಳಗ್ಗೆ ಅಷ್ಟೊತ್ತಿಗೆ. ಹಾಗಾಗಿ ಈ ಒಂದು ಹಿಟ್ಟು ತುಂಬಾ ಚೆನ್ನಾಗಿ ಇದಾಗಿತ್ತು, ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಉಬ್ಬಿ ಅದು ಒಂದು ದೋಸೆಗೆ ರೆಡಿಯಾಗಿತ್ತು ಫ್ರೆಂಡ್ಸ್. ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿತ್ತು ದೋಸೆ ಹಿಟ್ಟು. ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ನನ್ನ ಮನೆಯಲ್ಲಿ ಸೋಡಾ ಪುಡಿ ಇಟ್ಟಿಲ್ಲ ಫ್ರೆಂಡ್ಸ್, ಬೇಕಿಂಗ್ ಸೋಡಾನೇ ಜಾಸ್ತಿನೇ ಇತ್ತು, ಅದನ್ನೇ ಕೂಡ ಕಂಟಿನ್ಯೂ ಯೂಸ್ ಮಾಡ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಪುಡಿನೇ ನಾನು ಯೂಸ್ ಮಾಡೋಂಥದ್ದು, ಅದು ಹಾಕಿರೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಇನ್ನೂ ಯೂಸ್ ಮಾಡ್ಬೋದು, ಆಮೇಲೆ ಸೋಡಾ ಪುಡಿನೂ ಯೂಸ್ ಮಾಡ್ಬೋದು, ಇಲ್ಲ ಬೇಕಿಂಗ್ ಸೋಡಾ ಇದ್ದರೆ ಬೇಕಿಂಗ್ ಸೋಡಾನೂ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಆ್ಯಡ್ ಮಾಡಿ ಉಪ್ಪು ಕೂಡ ಮತ್ತು ಬೇಕಿಂಗ್ ಸೋಡಾನು ಆ್ಯಡ್ ಮಾಡಿ ಯಾವ ಒಂದು ಥಿಕ್ನೆಸ್ ಬೇಕು ನೋಡಿ ಅಷ್ಟು ಅದಕ್ಕೆ ನಾನು ನೀರನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಹಾಕ್ತಿರೋಂಥದ್ದು. ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಈ ಸಲ. ನಾನು ಏನಕ್ಕೆ ಅಂತಂದರೆ ಅವಲಕ್ಕಿ ಹಾಕಿರೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಬ್ರೌನ್ ಕಲರ್ ಜಾಸ್ತಿ ಬೇಕಂದರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋಬೋದು. ನನಗೇನಕ್ಕೆ ಶುಗರ್ ಆ್ಯಡ್ ಮಾಡಿದ್ರೆ ಇಷ್ಟ ಆಗಲ್ಲ, ಏನಂದರೆ ಊಟದಲ್ಲಿ ಜಾಸ್ತಿ ಸ್ವಲ್ಪ ಸಿಹಿ ಅಥವಾ ಆ ಥರ ಎಲ್ಲ ಇತ್ತು ಅಂದರೆ ನನ್ನ ಮಗಳು ಇಷ್ಟಪಡಲ್ಲ. ಯಾವುದಾದ್ರೂ ಒಂದು ಪಲ್ಯಕ್ಕೆ ಏನೋ ಅವಳನ್ನ ಒಪ್ಪಿಸ್ಕೊಂಡು ಆ ಥರ ನಾನು ರೆಡಿ ಮಾಡಿರ್ತೀನಿ. ಪ್ರತಿಯೊಂದಕ್ಕೂ ಅವಳು ಸಿಹಿ ಆ್ಯಡ್ ಮಾಡಿದ್ವಿ ಅಂತಂದರೆ ಅವಳು ತಿನ್ನೋದಿಲ್ಲ ನೋಡಿ, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ, ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂಥೇಳಿ. ತುಂಬಾ ಕ್ರಿಸ್ಪಿಯಾಗಿಯೂ ಕೂಡ ಇತ್ತು, ಟೇಸ್ಟಿಯಾಗೂ ಇತ್ತು. ಓ ಮೈ ಗುಡ್ನೆಸ್, ಎಷ್ಟು ಚೆಂದ ಬಂದಿದೆ ನೋಡಿ ಫ್ರೆಂಡ್ಸ್ ದೋಸೆ. ಓ ಮೈ ಗಾಡ್, ಮಸಾಲಾ ದೋಸೆ ಪ್ರತಿ ಸಲ ನಾನು ಮಸಾಲಾ ದೋಸೆನೇ ಫ್ರೆಂಡ್ಸ್ ಮಾಡೋದು. ನನ್ನ ಮಗಳು ಯಾವಾಗಲೂ ನೀನು ಮಸಾಲೆ ದೋಸೆ ಅಂತಲೇ ಹೇಳ್ತಾ ಇರ್ತೀಯ ಅಂತ ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ನಾನು ಮಸಾಲೆ ದೋಸೆ ಟೇಸ್ಟ್ ಥರನೇ ಇರುತ್ತೆ ಅಂತಲೇ ಹೇಳ್ತಾನೆ ಇರ್ತೀನಲ್ವ, ಅದು ನಿಜನೂ ಹೌದು. ಹೀಗೆ ಹಾಕೋದಕ್ಕೆ ಏನೇನು ಹಾಕಬೇಕು ನೋಡಿ ಅದನ್ನೆಲ್ಲನೂ ಕೂಡ ನಾನು ಆ್ಯಡ್ ಮಾಡಿರ್ತೀನಿ, ಯಾವುದೊಂದೂ ಮಿಸ್ ಮಾಡಿರಲ್ಲ. ಹಾಗಾಗಿ ಸೇಮ್ ಮಸಾಲೆ ದೋಸೆ ಟೇಸ್ಟೇ ಕೊಟ್ಟಿರುತ್ತೆ, ಸ್ವಲ್ಪನೂ ಕೂಡ ಚೇಂಜಸ್ ಇರೋದಿಲ್ಲ. ಆದರೆ ಯಾವಾಗಾದರೂ ಒಮ್ಮೆ ಮಾತ್ರ ಇದಕ್ಕೆ ಏನಾದರೂ ನಾನು ಅವಲಕ್ಕಿ ಹಾಕೋದು ಬಿಟ್ಟು ಏನಾದರೂ ಅನ್ನ ಹಾಕಿದೆ ಅಂತಂದರೆ ಅವಾಗ ಮಾತ್ರ ಅದ್ರ ಟೇಸ್ಟ್ ಸ್ವಲ್ಪ ಚೇಂಜೂ ಇರುತ್ತೆ, ಮತ್ತು ಈ ಥರ ಬ್ರೌನ್ ಕಲರಲ್ಲಿ ಬರೋದಿಲ್ಲ. ಅದೇನಂದರೆ ಒಂಥರ ಜಾಸ್ತಿ ಸೀದಿರುತ್ತೆ ನೋಡಿ, ಅನ್ನ ಎಲ್ಲ ಸೀಕ್ಲು ಅಂತ ಇರುತ್ತಲ್ಲ ಆ ಥರ ಒಂದು ರೇಂಜಲ್ಲಿ ದೋಸೆ ಎಲ್ಲ ರೆಡಿಯಾಗಿರುತ್ತೆ. ಆವಾಗ ನನ್ನ ಮಗಳು ಇಷ್ಟನೂ ಪಡಲ್ಲ, ನಮಗೂ ಕೂಡ ತಿನ್ನೋಕ್ಕಾಗೋದಿಲ್ಲ, ಆ ಥರ ಆಗಿರುತ್ತೆ. ಅದೊಂದು ಫಾಲ್ಟ್ ಬಿಟ್ಟರೆ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಹಾಕೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ಯಾವುದೂ ಮಿಸ್ ಆಗದೆ ನಾನು ಏನು ಹಾಕಿದ್ದೀನಿ ನೋಡಿ. ಈ ಸಲ ನಾನು ಅಕ್ಕಿ ಹಿಟ್ಟಿಗೆ ಅಕ್ಕಿ ಮತ್ತು ಅವಲಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಮೆಂತೆ ಇಷ್ಟನ್ನು ಹಾಕಿ ನಾವು ನೆನೆಹಾಕಿಟ್ಟು ಮಾಡಿದ್ವಿ ಅಂದರೆ ಖಂಡಿತವಾಗೂ ಸೇಮ್ ಮಸಾಲೆ ದೋಸೆ ಟೇಸ್ಟೇ ಕೊಡುತ್ತೆ, ಅದರಲ್ಲಿ ಸ್ವಲ್ಪನೂ ಕೂಡ ವ್ಯತ್ಯಾಸ ಇರಲ್ಲ. ಅನ್ನ ಹಾಕಿದ್ವಿ ಅಂದರೆ ಫ್ರೆಂಡ್ಸ್ ಇಷ್ಟೊಂದು ಕ್ರಿಸ್ಪಿಯಾಗಿಯೂ ಬರೋದಿಲ್ಲ, ಅಥವಾ ಒಂಥರ ಗರಿ ಗರಿ ಅನ್ಸೋದೂ ಇಲ್ಲ, ಆದರೆ ಟೇಸ್ಟು ಅಷ್ಟೊಂದೂ ಕೂಡ ಚೆನ್ನಾಗಿರೋದಿಲ್ಲ ಅವಲಕ್ಕಿ ಹಾಕೋದ್ರಿಂದ ಮತ್ತು ಕಡಲೆಬೇಳೆಯಿಂದ ಮತ್ತು ಮೇಯ್ನ್ ಇರೋಂಥದ್ದು ಮೆಂತೆಯಿಂದ ನಮಗೆ ಈ ಒಂದು ಮಸಾಲ ದೋಸೆ ಟೇಸ್ಟೇ ಕೊಡೋವಂಥದ್ದು.
ಇವಾಗ ನಾನು ಕಾಫಿನೂ ಕೂಡ ನಾನು ಮಾಡಿರೋಂಥದ್ದು ತಿಂಡಿ ಎಲ್ಲ ಆದ ನಂತರ ಕಾಫಿನೂ ಕೂಡ ಕುಡಿದ್ವಿ. ಇವಾಗ ಸ್ವಲ್ಪ ಹೋಮ್ ರೆಮಿಡಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇರೋಂಥದ್ದು ಮುಖಕ್ಕೆ. ಅಂದರೆ ಬಿಸಿಲಿಗೆಲ್ಲ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅಂತಂದರೆ ಏನಾದರೂ ಮುಖಕ್ಕೆ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಮನೇಲಿ ಹೋಮ್ ರೆಮಿಡಿಯಾಗಿ ಬರೀ ಫೇರ್ ಆ್ಯಂಡ್ ಲವ್ಲಿ ಹಾಕೋದು ಅಷ್ಟೇ ಇಲ್ಲ. ಇಲ್ಲಾಂದರೆ ಜಾಸ್ತಿ ಏನು ಅಂತಂದರೆ ಈ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಅದು ಇದು ಕ್ರೀಮು ಅದು ಇದು ಅಂತೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಒಂದು ಮನೆಯಲ್ಲಿ ಏನು ಹಾಲಿನ ಕೆನೆ, ಅರಿಶಿನ, ಈ ಥರ ಕಾಫಿ ಪೌಡ್ರು ಅಥವಾ ಅಲೋವೆರಾ ಜೆಲ್ಲು ಸಪ್ರೇಟಾಗಿ ಯಾವುದಾದ್ರೂ ಎಷ್ಟೆಲ್ಲ ಮಾಡ್ಬೋದು ನೋಡಿ. ಟೊಮೊಟೊ, ಆಲೂಗಡ್ಡೆ ಸಮೇತನೂ ಕೂಡ ನಾವು ಮುಖಕ್ಕೆ ಆಲೂಗಡ್ಡೆ ರಸದಿಂದನೂ ಕೂಡ ನಾವು ಅಪ್ಲೈ ಮಾಡಿದರೆ ಮುಖ ತುಂಬಾ ಚೆನ್ನಾಗಿ ಪಳಪಳ ಹೊಳೆಯುವಂಥದ್ದು ಜಾಸ್ತಿ ಅದರಲ್ಲಿ ಕಂಟೆಂಟ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ನಾನು ಜಾಸ್ತಿ ನನಗೆ ಯಾವುದನ್ನು ನಾನು ಯೂಸ್ ಮಾಡ್ತೀನಿ ನೋಡಿ, ವೀಕ್ಲಿ ಅಥವಾ 20 ಡೇಸ್ಗೆ ಒಂದ್ಸಲನಾದರೂ ಯಾವುದನ್ನು ಮಾಡ್ತೀನೋ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ಅಂಥದ್ದು. ಜಾಸ್ತಿ ಬಿಸಿಲಿಗೆಲ್ಲ ಹೋದಾಗ ಒಂಥರ ಟ್ಯಾನ್ ಆಗಿರುತ್ತೆ. ಬರೀ ಫೇರ್ ಆ್ಯಂಡ್ ಲವ್ಲಿ ಮುಖಕ್ಕೆ ಹಾಕೋದು ಅಥವಾ ತೊಳೆಯೋದು ಇಷ್ಟೇ ಮಾಡಿದರೆ ಸಾಲದು. ನಾವು ಈ ಮುಖಕ್ಕೆ ಏನಾದರೂ ಮಾಯ್ಶ್ಚರೈಸ್ ಥರ ಇದು ವರ್ಕ್ ಮಾಡುತ್ತೆ. ಇದನ್ನು ಯೂಸ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್. ಇವಾಗ ಏನು ಗೊತ್ತಾ, ನನ್ನ ಮಗಳು ಕ್ಯಾಮ್ರಾಯಿಂದ ನಗ್ತಾ ಇದ್ದಾಳೆ. ಅವಳು ಇವಾಗ ಸ್ಟಾರ್ಟ್ ಇನ್ನ ಮೊನ್ನೆ ಎಲ್ಲ ಮುದುಡಿದ ತಾವರೆ ಥರ ಹಿಂಗಿದ್ಲು. ಹಿಂಗೆ ತಾವರೆ ಹೆಂಗಿರ್ತೇವೆ ಫ್ರೆಂಡ್ಸ್, ಮುದುಡಿದ್ರೆ ಹಿಂಗೆ ಆಗುತ್ತಲ್ಲ ಮೋಸ್ಟ್ಲಿ. ಈಗ ಹಿಂಗಾಗಿದೆ, ಈಗ ಈ ಥರ ಇದೆ ಫ್ರೆಂಡ್ಸ್. ಅದಕ್ಕೆ ಅವಳಿಂದ ಸ್ವಲ್ಪ ನಗ್ಲಿ ಅಂತ ಮಾಡ್ತಾ ಇರ್ತೀನಿ. ಓಕೆನಾ, ಯು ಡೋಂಟ್ ಮಿಸ್ಟೇಕ್ ಮೀ. ನೀವು ಏನೋ ನಾನು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ ಆಯ್ತಾ. ಅವಳು ನಗ್ಲಿ ಅಂತ ಸ್ವಲ್ಪ ಓವರಾಗಿ ಮಾಡ್ತಾ ಇರ್ತೀನಿ. ಇದ್ರಲ್ಲಿ ಬಿಟ್ಟು ಏನ್ ಗೊತ್ತಾ ಫ್ರೆಂಡ್ಸ್, ಏನ್ ಗೊತ್ತಾ, ನಾನು ಒಂದು ಬ್ಲಾಗ್ ಮಾಡಿದ್ದೀನಿ. ಮ್ಯೂಟ್ ಮಾಡಿದ್ದೀನಿ. ಏನ್ ಮ್ಯೂಟ್ ಮಾಡಿದ್ದೆ? ಇದು ವಾಯ್ಸ್ ಮ್ಯೂಟ್ ಮಾಡ್ಬಿಟ್ಟಿದ್ದಾಳೆ. ಅದು ಸ್ಟಾರ್ಟ್ ಆಗುತ್ತೆ ನಾಳೆಗೆ. ಇವಾಗ ಸೈಲೆಂಟ್ ಅಲ್ಲಿ ನಾನ್ ಮಾಡೋ ಆಕ್ಷನ್ಗೆ ಅವಳಿಗೆ ಸ್ಮೈಲ್ ಕೊಡ್ತಿದ್ದಾಳೆ, ನಾನು ಓವರ್ ಮಾಡ್ತಾ ಇದ್ದೀನಿ. ಓಕೆನಾ, ನಿಮಗೆ ಏನ್ ಅನ್ಸುತ್ತೆ ನೋಡೋರಿಗೆ? ನೆಗೆಟಿವ್ ಕಮೆಂಟ್ ಹಾಕ್ಬೇಕು ಅಂತ ಇರೋರಿಗೆ ಮಾತ್ರ ಇದು ನೆಗೆಟಿವ್ ಆಗೇ ಕಾಣುತ್ತೆ ಫ್ರೆಂಡ್ಸ್. ಬಟ್ ಅದು ನೆಗೆಟಿವ್ ಅಲ್ಲ. ಅವ್ನು ತಿಳ್ಕೊಂಡ್ರೆ ಹಂಗೆ, ಒಳ್ಳೆ ತಿಳ್ಕೊಂಡ್ರೆ ಪಾಸಿಟಿವ್, ತಿಳ್ಕೊಂಡ್ರೆ ಪಾಸಿಟಿವ್. ಹೆಂಗೆ ಅಂದ್ರೆ ಇದು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ವಿತ್ ನನ್ನ ಮಗಳಿಗೆ ಎಂಟರ್ಟೈನ್ಮೆಂಟು ಕೊಡ್ತಾ ಇದ್ದೀನಿ ಅಂತಾನೆ ಅನ್ಕೊತಾ ಇದ್ದೀನಿ ನಾನು. ಬ್ಲಾಗ್ ಜೊತೆಗೆ 2 ಕೆಲಸ ಆಗ್ತಾ ಇದಾವೆ ಈಗ. ಅಂದ್ರೆ ಒಂದು ಬ್ಲಾಗು, ನನ್ನ ಮಗಳಿಗೆ ಖುಷಿನೂ ಕೂಡ ಸಿಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಒಂದು ವಾರ ಒಂದು 8-10 ದಿನ ಅಂತೂ ಆಯಿತು. ನನ್ನ ಮುಖಕ್ಕೆ ಒಂಚೂರು ಕೂಡ ಏನು ಫೇಸ್ ಪ್ಯಾಕ್ ಹಾಕಿಲ್ಲ. ವಾರಕ್ಕೊಮ್ಮೆ ಹಾಕೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈಗ ಹೋಗ್ಬಿಟ್ಟು ತುಂಬಾ ಕೆಲಸ ತುಂಬಾ ಇದೆ. ಗೊತ್ತಿತ್ತು ಫುಲ್ಲು ಲೇಸಿ ಫ್ರೆಂಡ್ಸ್. ನಾನು ಏನು ಗೊತ್ತಾ, ಏನು ಕೆಲಸ ಮಾಡಿಲ್ಲ. ನಾಳೆ ನಾನು ಏನು ಬ್ಲಾಗ್ ಹಾಕೋದು ಏನೋ ಗೊತ್ತಿಲ್ಲ. ಇವತ್ತು ಲೇಸಿ ಆಗಿದ್ದೀರೋದೊಂದಿತ್ತು. ಇನ್ನೊಂದು ಎಲ್ಲ ಮನೆ ಮೆಸ್ಸಿ ಆಗಿದೆ. ಸಾಯಂಕಾಲನೂ ಕೂಡ ಆಗೋಗ್ಬಿಟ್ಟಿದೆ. ಸಾಯಂಕಾಲ ಆದರೂ ನಂದು ಸ್ನಾನ ಸಾಯಂಕಾಲನೇ ಪ್ರತಿದಿನ ಆಗೋಗಿರುತ್ತೆ. ಯಾಕಂದ್ರೆ ಒಂದೇ ಸಮಯ ಯೂಟ್ಯೂಬ್ ಕೆಲಸ ಮಾಡಿನೇ ನಂಗೆ ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ಇವಾಗ ಕಸ ಗುಡಿಸಿ ನೆಲ ತೊಳೆದು ಪಾತ್ರೆಗಳೆಲ್ಲ ತೊಳಿಬೇಕು, ಆಮೇಲೆ ನಂದು ಸ್ನಾನ ಆಗುತ್ತೆ. ಅಲ್ಲಿವರೆಗೂ ನಾನೇನ್ ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಫಸ್ಟ್ ವಾಶ್ ಮಾಡ್ಕೊಂಡ್ ಬಂದ್ಬಿಟ್ಟು ನಂತರ ನಾನು ಫೇಸ್ ಪ್ಯಾಕ್ ಹಾಕ್ತೀನಿ. ನಾನು ಒಂದೇ ತರದ ಫೇಸ್ ಪ್ಯಾಕ್ ಕೂಡ ಹಾಕಲ್ಲ ಫ್ರೆಂಡ್ಸ್. ನಾನು ಆಮೇಲೆ ಹೇಳ್ತೀನಿ ಆಯ್ತಾ. ಫೇಸ್ ಎಲ್ಲ ತೊಳ್ಕೊಂಡ್ ಬಂದ ನಂತರ ಹೇಳ್ತೀನಿ ಯಾವ ತರ ನನಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ. ಬಟ್ ಆದ್ರೆ ಅದು ಇದ್ದಾದ್ಮೇಲೆ ಮಾತ್ರ ನಾನು ಇವತ್ತು ಹಾಕ್ತಿರೋಂಥ ಇವಾಗ ನನಗೆ ಇಷ್ಟವಾಗಿರೋಂಥ ಫೇಸ್ ಪ್ಯಾಕ್ನೇ ನಾನು ಎವ್ರಿ ಟೈಮ್ ಹಾಕಲ್ಲ. ಅದು ನನಗೆ ಇಷ್ಟವಾಗಿರೋಂಥ ಫೇಸ್ ಪ್ಯಾಕ್ ಮನೇಲಿ ಇತ್ತು ಅಂದ್ರೆ ಅದು ಇಲ್ದಿದ್ರೆ ಹಂಗೆ ಅಂತೂ ಖಾಲಿ ಬಿಡೋದಿಲ್ಲ. ಯಾವ್ದಾದ್ರೂ ಒಂದು ಮುಖಕ್ಕೆ ಅಪ್ಲೈ ಮಾಡ್ತಾನೆ ಇರ್ತೀನಿ ಪ್ರತಿ ವಾರಕ್ಕೊಂದ್ಸಲನು. ಇವಾಗ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ, ನಾನು ಇವತ್ತು ಯಾವ್ದು ಫೇಸ್ ಪ್ಯಾಕ್ ಹಾಕ್ತಿರೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇವಾಗ ಮನೆ ಕೆಲಸನೂ ಮಾಡ್ಕೊಂತ ಫಸ್ಟ್ ಮನೆ ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಈಗ ಹೋಗಿ ಫಸ್ಟ್ ಮುಖ ಸ್ವಲ್ಪ ವಾಶ್ ಮಾಡ್ಕೊಂಡ್ ಬರ್ತೀನಿ ಆಯ್ತಾ. ಬ್ರೂ ಕಾಫಿದು ನಾನು ಮುಖಕ್ಕೆ ಪ್ಯಾಕ್ ಆಗ್ತಿರೋಂಥದ್ದು. ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಅಂದರೆ ಬ್ರೂ ಕಾಫಿ ಪುಡಿ, ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಹಾಲಿನ ಕೆನೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇರೆ ಇನ್ಯಾವುದು ಅಲೋವೆರಾ ಜೆಲ್, ನಿಂಬೆ ಹಣ್ಣಿನ ರಸ ಏನೂ ಹಾಕಿಲ್ಲ ಫ್ರೆಂಡ್ಸ್. ಇಷ್ಟೇ ಸಾಕು ಅನಿಸುತ್ತೆ. ಇಷ್ಟನ್ನು ನೀಟಾಗಿ ಮುಖ ವಾಶ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತಂದ್ರೆ ಹಂಗೆ ನಾವು ಏನಕ್ಕೆ ನಾವು ಹಂಗೆ ಹಾಕ್ಬಾರ್ದು ಅಂತಂದ್ರೆ ಮುಖದ ಮೇಲೆ ಡಸ್ಟ್ ಕುಂತಿರುತ್ತೆ. ಇದೆಲ್ಲ ಮುಖದಲ್ಲಿ ನಾವು ಎಲ್ಲ ಸ್ಪ್ರೆಡ್ ಮಾಡಬೇಕಾದ್ರೆ ನಮ್ಮ ಮುಖದ ಮೇಲೆ ಇರೋ ಟಾಕ್ಸಿನ್, ಕೆಟ್ಟದ್ದು, ಧೂಳೆಲ್ಲನೂ ಮತ್ತೆ ಸ್ಕಿನ್ ಒಳಗಡೆ ಹೋಗಿ ಅದು ಇನ್ನೊಂಥರ ಸ್ಕಿನ್ ರ್ಯಾಷಸ್ ಆಗೋ ಥರ ಆಗಿ ಇನ್ನು ಸ್ಕಿನ್ ಎಲ್ಲ ಹಾಳಾಗೋದಕ್ಕೆ, ಸುಕ್ಕು ಕಟ್ಟೋದು, ಒಂಥರ ಕಪ್ಪು ಕಲೆ ಆಗೋದು, ಇವೆಲ್ಲ ಆಗೋದಕ್ಕೆ ಕಾರಣ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದಷ್ಟು ನಾವು ಮುಖನ ವಾಶ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನುಭವ. ಇವಾಗ ನಾನು ಏನು ಹೋಮ್ ರೆಮಿಡಿ ನಾನು ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಈ ಕಾಫಿ ಪೌಡ್ರು ಮತ್ತೆ ಅಕ್ಕಿ ಹಿಟ್ಟು, ಕಾಫಿ ಪೌಡ್ರು, ಅಕ್ಕಿ ಹಿಟ್ಟು ಮತ್ತೆ ಅರಿಶಿನ ಮತ್ತೆ ಹಾಲಿನ ಒಂದು ಕೆನೆ, ಇಷ್ಟನ್ನು ಕೂಡ ನಾನು ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಇದು ನನ್ನ ಒಂದು ತುಂಬಾನೇ ಫೇವ್ರೆಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ಯಾಕ್ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ. ಈ ಪ್ಯಾಕು ನಿಂಬೆಹಣ್ಣು, ಮೊಸರು ಅದೆಲ್ಲ ಹಾಕ್ತಾ ಇರ್ತೀನಲ್ವಾ, ಅಲೋವೆರಾ ಜೆಲ್ಲು, ಅದೆಲ್ಲಕ್ಕಿಂತ ಈ ಪ್ಯಾಕ್ ನಂಗೆ ತುಂಬ ಇಷ್ಟ ಆಗುತ್ತೆ.
ನಾನು ಲಾಕ್ಡೌನಲ್ಲಿ ಜಾಸ್ತಿ ಇದನ್ನೇ ಆಗ್ತಾ ಇದ್ದಿದ್ದು ಫ್ರೆಂಡ್ಸ್. ಲಾಕ್ಡೌನ್ ಇದ್ದಂಥ ಟೈಮಲ್ಲಿ ಇದೇ ಜಾಸ್ತಿ ಆಗ್ತಿತ್ತು, ತುಂಬ ವರ್ಕ್ ಆಗ್ತಿತ್ತು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಗ್ಲೋ ಥರ ತಂದ್ಕೊಡುತ್ತೆ, ಮತ್ತು ಸಾಫ್ಟ್ ಅನಿಸುತ್ತೆ. ಇದೇನು ನನಗೆ ಒಮ್ಮೊಮ್ಮೆ ಒಂದೊಂದು ಟೈಮ್ ನನಗೆ ಏನಿಸುತ್ತೆ ಗೊತ್ತಾ, ಕಾಫಿ ಪೌಡ್ರೇ ಇರೋದಿಲ್ಲ ಅಥವಾ ಅಕ್ಕಿ ಹಿಟ್ಟಿರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, ಮನೇಲಿ ಬೇರೆ ಏನಿದೆ ನೋಡಿ ಅದನ್ನೇ ನಾನು ಅಪ್ಲೈ ಮಾಡ್ತೀನಿ. ಹಾಲಿಂಕೆನೆ, ಅರಿಶಿನ, ಅಲೋವೆರಾ ಜೆಲ್ ಇತ್ತಂದರೆ ಅಲೋವೆರಾ ಜೆಲ್, ಏನಾದರೂ ಟೊಮೊಟೊ, ಈ ಥರದ್ದು ಯಾವುದಾದ್ರೂ ಒಂದು ಫೇಸ್ ಪ್ಯಾಕ್ ಮುಖಕ್ಕಂತ ಹಾಕ್ತೀನಿ. ಖಾಲಿ ಅಂತೂ ಬಿಡೋದಕ್ಕೆ ಹೋಗಲ್ಲ. ಮಿನಿಮಮ್ ಅಂದರೆ ಒಂದು 20 ಡೇಸ್ಗೆ ಒಂದ್ಸಲನಾದರೂ ಹಾಕ್ತೀನಿ. ಬಟ್ ಆದರೆ ಏನಂತಂದರೆ ಮುಖ ಬಿಗಿಯುತ್ತಲ್ವ, ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತಿಲ್ಲ. ಮುಖ ಏನು ಗೊತ್ತಾ, ಮುಖ ಎಲ್ಲ ಒಂಥರ ಬಿಗಿಯೋದು, ಒಂಥರ ಏನೋ ಹುಳ ಎಲ್ಲ ಅಂದರೆ ಏನೋ ಒಂಥರ ಬುಳು ಅನ್ನೋದು, ಆ ಥರ ಆದರೆ ಏನಿರಲ್ಲ ಮುಖಕ್ಕೆ. ಫೇಸ್ ಪ್ಯಾಕ್ ಹಾಕಿದ್ರೆ ಕೆಲವೊಂದ್ಸಲ ನೋಡಿ ಕೆಲವರಿಗೆ ಮೂಗ್ ಮೇಲೆಲ್ಲ ಬುಳ ಅಂತ ಇರುತ್ತೆ, ಎಲ್ಲಿ ಏನು ಅಂತಾನೆ ಗೊತ್ತಾಗೋದಿಲ್ಲ, ಎಲ್ಲ ಒಂಥರ ಅನಿಸ್ತಾ ಇರುತ್ತೆ. ಕೂದಲು ಏನಂತ ನೋಡ್ಕೊಂತೀವಿ, ಕೂದಲು ಇರೋದಿಲ್ಲ, ಅದೆಲ್ಲ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಥರ ಎಲ್ಲ ಮಾಡ್ಕೊಂಡ್ರೆ ತುಂಬ ಒಳ್ಳೇದು, ಸ್ಕಿನ್ಗೂ ಒಳ್ಳೇದು, ಮುಖನೂ ಕೂಡ ನೀಟಾಗಿರುತ್ತೆ. ಮತ್ತು ಈ ಥರದ್ದೆಲ್ಲ ಆಗೋದಿಲ್ಲ, ಕಪ್ಪು ಕಲೆಗಳು ಅವೆಲ್ಲ ಆಗೋದಿಲ್ಲ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದಂತೂ ಈ ಪ್ಯಾಕ್ ಮಾತ್ರ ನನಗೆ ತುಂಬಾ ಇಷ್ಟ, ಫೇವ್ರೇಟ್. ಈ ಪ್ಯಾಕ್ ನನಗೆ ತುಂಬಾ ಇಷ್ಟವಾದ ಒಂದು ಫೇಸ್ ಪ್ಯಾಕ್ ಇದು. ಈಗ ಯಾವುದು ಕೆಲಸ ಬೇರೆ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಈ ಪ್ಯಾಕ್ ಹಾಕೊಂಡೆ ನಾನು ಕಸ ಎಲ್ಲ ಗುಡಿಸ್ಬೇಕು, ನೆಲನೂ ತೊಳಿಬೇಕು. ಒಟ್ಟು ಡೈಲಿ ಯಾವ ಟೈಮಾಗ ಗೊತ್ತಿಲ್ಲ, ನನಗೆ ಒಂದು ಟೈಮು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಡೈಲಿ ಮಾತ್ರ ಕಸ ನೆಲ ಅದೆಲ್ಲ ಆಗಿರುತ್ತೆ. ಹಂಗೆ ಅಂತೂ ಬಿಡೋದಿಲ್ಲ. ರಾತ್ರಿ 12 ಗಂಟೆ ಆದರೂ ಕಸ ಗುಡಿಸಿ ನೆಲ ತೊಳೆದು ಒಟ್ಟು ನೀಟ್ ಅಂತೂ ಮಾಡಿರ್ತೀನಿ. ಯಾಕಂದರೆ ಅದು ತಪ್ಪಿದ್ರೆ ಏನಾಗುತ್ತೆ ಗೊತ್ತಾ, ಅದು ಹಂಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ಅನ್ನೋದೊಂದು ತಪ್ಪಬಾರ್ದು. ನಾವು ಮಾಡೋ ಒಂದು ರುಟೀನ್ ಏನಿರುತ್ತೋ ಅದ್ರ ಜೊತೆಗೇನೆ ನಾನು ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ ನಾನು ಇದು ಬಿಟ್ಟರೆ ಹಂಗೆ ಬಿಡ್ತಾನೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಪ್ಲೀಸ್ ನನ್ನ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಹೇಗಿದೆ, ಹೇಗೆ ಅನ್ಸುತ್ತೆ ನನ್ನ ವಿಡಿಯೋ ಅಂತೇಳಿ. ಮತ್ತೆ ಲೈಕ್ ಕೊಟ್ಟು ನೋಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ನನ್ನ ಒಂದು ವಿಡಿಯೋ ಯಾವ್ಯಾವ ಊರಿಂದ ನೀವು ವಾಚ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ನಿಮ್ಮ ಊರ ಹೆಸರನ್ನ ಕಮೆಂಟಲ್ಲಿ ತಿಳಿಸಿ. ಯಾವ ಊರಿಗೆಲ್ಲ ನನ್ನ ಒಂದು ವಿಡಿಯೋ ರೀಚ್ ಆಗಿದೆ ಅಂತೇಳಿ ನಿಮ್ಮ ಊರ ಹೆಸರು ಹಾಕಿ. ನಾನು ವಿಡಿಯೋ ನೋಡುವಾಗ ನಮಗೂ ಕೂಡ ಖುಷಿ ಆಗುತ್ತೆ, ಈ ಊರಿಂದ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತೇಳಿ. ವಾರಕ್ಕೊಮ್ಮೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬಾನೇ ಒಳ್ಳೆ ಪ್ಯಾಕ್ ಇದು. ಸುಮ್ಮನೆ ಕೆಮಿಕಲ್ ಹಾಕಿರೋಂಥದ್ದು 100 ರೂಪಾಯಿ ಗಟ್ಲೆ, 1000 ರೂಪಾಯಿ ಗಟ್ಲೆ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಅನ್ಸುತ್ತೆ. ನಾನು ಇವತ್ತವರೆಗೂ ಐಬ್ರೋ ಒಂದು ಬಿಟ್ಟರೆ ನಾನು ಫೇಸ್ ಪ್ಯಾಕು ಅದು ಇದು ಅಂತೆಲ್ಲ ಕೆಮಿಕಲ್ ಇರೋ ಅಂಥದ್ದು ನಾನು ಯಾವುದನ್ನು ಯೂಸ್ ಮಾಡಲ್ಲ. ಮನೆಯಲ್ಲೇ ಹೋಮ್ ರೆಮಿಡಿನೇ ನಾವು ಯೂಸ್ ಮಾಡೋವಂಥದ್ದು. ಸಾಧ್ಯವಾದರೆ ಮಿಸ್ ಮಾಡದೆ ವಾರಕ್ಕೊಂದ್ಸಲ ಹಾಕ್ತಾ ಇರ್ತೀನಿ. ಒಂದ್ಸಲ ಹಾಕಿ ಒಂದ್ಸಲ ಬಿಡೋದು ಹಂಗೆಲ್ಲ ಮಾಡೋದಿಲ್ಲ. ಫ್ರೆಂಡ್ಸ್, ಫೇಸ್ ಪ್ಯಾಕ್ ಅಂತೂ ಹಾಕಿದ್ದಾಯ್ತು. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ತೊಳೆದು ಇದು ಹಿಂಗೆ ಇರುತ್ತೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಚೆನ್ನಾಗಿ ಮುಖದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಅಷ್ಟೊತ್ತಿಗೆ ನನ್ನ ಕೆಲಸ ನಾನು ಮುಗಿಸ್ಬಿಡ್ತೀನಿ. ಆಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ?
ಫ್ರೆಂಡ್ಸ್ ನೋಡಿ ಈ ತರ ಆಗಿದೆ, ಯಾವ ತರ ಇದೆ ಅಂತೇಳಿ. ನಾನು ಸೋಪ್ ಹಾಕಿಲ್ಲ ಫ್ರೆಂಡ್ಸ್, ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ನಾವು ಸುಮ್ಮನೆ ಹಾಕಿದ ತಕ್ಷಣ ಸೋಪ್ ಹಾಕಿ ತೊಳೆದ್ರೆ ನಿಮ್ಗೆ ಏನು ಅಲ್ಲಿ ಗೊತ್ತಾಗೋದಿಲ್ಲ. ಸುಮ್ಮನೆ ವೈಟ್ ಕಾಣುತ್ತೆ, ಹೌದು ಚೆನ್ನಾಗೈತೆ ಅಂತ ನೀವು ನಂಬ್ತೀರಾ. ಇಲ್ಲಿ ನೋಡಿ ಎಲ್ಲೋ ವಿಷಯ ಸ್ವಲ್ಪ ಕಾಣ್ತಾ ಇದೆ. ಇದರ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಆಮೇಲೆ ನಾವು ಸೋಪ್ ಹಾಕಿದ್ರೆ ಬೆಟರ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಕಾಫಿ ಪೌಡ್ರು ಅದ್ರ ಅಂಶ, ಅಕ್ಕಿದು ಒಂದು ಅಂಶ, ಮತ್ತೆ ಅರ್ಶಿನ ಪುಡಿದ ಒಂದು ಅಂಶ, ಹಾಲಿಂಕೆನೆ ಅಂಶ ಎಲ್ಲ ಹಂಗೆ ಇರುತ್ತೆ. ನಾವೇನಂದ್ರೆ ಈ ಫೇಸ್ ಪ್ಯಾಕ್ ನ ಮುಖಕ್ಕೆ ಹಾಕಿದ್ಮೇಲೆ ಏನಾಗುತ್ತೆ ಅಂದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇರೋದು. ನಾನು ಎಕ್ಸ್ಪೆರಿಮೆಂಟ್ ಆಗಿ ನನ್ನ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಂತಿರೋದು, ಆಯ್ತಾ. ಬಿಟ್ಟು ವಾಶ್ ಮಾಡಿ ಬಂದು ನಾನು ನಿಮ್ ಮುಂದೆ ನಿಂತ್ಕೊಂಡು ತೋರಿಸಿದ್ರೆ ಏನಾಗುತ್ತೆ, ಮುಖ ಬೆಳ್ಳಗಿದೆ, ಹೌದು ಚೆನ್ನಾಗಿದೆ ಅಂತ ನೀವು ಅಂದ್ಕೊಂತೀರಾ. ಸುಮ್ನೆ ಇದು ಹೇಳೋದಲ್ಲ, ನೀವು ಹಾಕಿದ್ರು ಕೂಡ ಅದು ಅದರಲ್ಲಿ ಇನ್ನ ಅದ್ರದ್ದು ಒಂದು ಏನಿರುತ್ತೆ ಹೇಳಿ ಅಂಶ ವರ್ಕ್ ಮಾಡ್ತಾ ಇರುತ್ತೆ, ಹೌದಾ. ಸೋಪ್ ಹಾಕಿದ ತಕ್ಷಣ ಏನಾಗುತ್ತೆ, ಸೋಪಿನಿಂದ ಎಲ್ಲ ಇನ್ನೂ ಫುಲ್ಲು ಮುಖಕ್ಕೆ ಏನು ಹಾಕಿ ಅಪ್ಲೈ ಮಾಡಿದ್ರೆ ಅದೆಲ್ಲ ರಿಮೂವ್ ಆಗೋಗುತ್ತೆ. ಹಾಕಿದಷ್ಟು ಏನೂ ಉಪಯೋಗ ಇರಲ್ಲ. ಇನ್ನೊಂದು ಅವರ್ 1 ಅವರ್ ಅಥವಾ ಹಾಫ್ ಅವರ್ ಬಿಟ್ಬಿಟ್ಟು ನೀವು ಅವಾಗ ನೀವು ಮುಖ ವಾಶ್ ಮಾಡ್ಕೊಳ್ಳೋದು ಅಥವಾ ಸ್ನಾನ ಮಾಡ್ಕೊಳ್ಳೋದು ಮಾಡ್ಕೊಂಡ್ರೆ ಏನಾಗುತ್ತೆ, ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಂತ ಇರುತ್ತಲ್ವಾ, ಅವಾಗ ಪರವಾಗಿಲ್ಲ. ಏನಕ್ಕೆ ಮುಖ ಜಾಸ್ತಿ ಬಿಗಿಯುತ್ತೆ ನೋಡಿ. ನಾನು ಸುಮಾರು ಅದು ಅಪ್ಲೈ ಮಾಡಿ ಕಸ ಗುಡಿಸಿ ನೆಲ ತೊಳೆಯವರೆಗೂ ಸಖತ್ತು ಬಿಗಿತಾ ಇತ್ತು. ಅಷ್ಟೊತ್ತಿಗೆ ಆಯ್ತು, ನಾನು ಪಾತ್ರೆ ತೊಳೆಯವರೆಗೂ ಟೈಮ್ ತಗೊಳ್ಳಲಿಲ್ಲ, ತುಂಬಾ ಬಿಗಿತಾ ಇತ್ತು. ತುಂಬಾನು ಬಿಗಿದ್ರು ಕೂಡ ಸ್ಕಿನ್ ಹಾಳಾಗೋ ಚಾನ್ಸ್ ಇರುತ್ತೇನೋ, ಏನೇನೋ ಸುಕ್ಕಾಗೋದು ಆ ಥರ. ತುಂಬಾ ಬಿಗಿದ್ರು ಕೂಡ ನಮಗೂ ಕೂಡ ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡಿರೋಕೆ ಆಗೋದಿಲ್ಲ ನೋಡಿ. ಹಂಗಾಗಿ ನಾನೇನು ಮಾಡಿದೆ, ವಾಶ್ ಮಾಡಿದೆ, ಪಾತ್ರೆ ತೊಳೆಯವರೆಗೂ ಟೈಮ್ ತಗೊಳ್ಳಿಲ್ಲ. ಹಂಗಾಗಿ ಇವಾಗ ನಾನು ಸೋಪ್ ಹಾಕಿಲ್ಲ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಅನ್ಸುತ್ತೆ. ಎಲ್ಲೋ ಹಂಗೆ ಇದೆ, ನಾನು ಸೋಪ್ ಹಾಕಿಲ್ಲ ಅಂತಾನೆ ಹೇಳ್ತಾ ಇದೀನಿ. ಹಾಕಿ ಬಂದು ನಾನೇನು ತೋರಿಸ್ತಾ ಇಲ್ಲ. ಮತ್ತೆ ಕಾಫಿ ಪೌಡ್ರಿನ ಒಂದು ಅಂಶ, ಯೆಲ್ಲೋ ಕಲರು, ಮತ್ತೆ ಅಕ್ಕಿ ರೈಸ್ ಇಂದ ಏನಿರುತ್ತೆ ಪೌಡ್ರು, ಹಾಲಿಂಕೆನೆ ಅಂಶ ಇನ್ನೂ ಕೂಡ ನಮ್ಮ ಮುಖದ ಮೇಲೆ ಇರುತ್ತೆ. ಅದು 1 ಅವರ್ ಹಾಗೆ ಅದಿನ್ನೂ ವರ್ಕ್ ಮಾಡ್ಲಿ. ಹಾಗಾಗಿ ನಾನು ಸುಮ್ಮನೆ ನೀರಲ್ಲಿ ತೊಳ್ಕೊಂಡ್ ಬಂದಿರೋಂಥದ್ದು. ಇದು ತಕ್ಷಣಕ್ಕೆ ಹಾಕೋದು ಬೇಡ ಅಂತ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್, ಅದಕ್ಕೋಸ್ಕರ ಹೇಳಿದ್ರು ನೋಡಿ. ಒಂಥರ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್. ಹಾಕಿದ್ರೆ ವಾರಕ್ಕೊಮ್ಮೆ ಹಾಕಿದ್ರೆ ತುಂಬಾ ಒಳ್ಳೇದು. ಯಾವ್ದಾದ್ರೂ ಪರವಾಗಿಲ್ಲ, ಒಂದ್ಸಲ ಯಾವ್ದಾದ್ರು ಒಂದು ಮನೆಯಲ್ಲಿ ಹೋಮ್ ರೆಮಿಡಿ ಅಂತ ಮಾಡಿ, ತುಂಬಾ ಒಳ್ಳೇದು, ಚೆನ್ನಾಗಿರುತ್ತೆ ಮುಖ. ಸ್ಕಿನ್ನು ಈ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡೋದಕ್ಕಿಂತನ ಇದೆಷ್ಟೋ ಬೆಟರ್. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಏನ್ ಗೊತ್ತಾ ಫ್ರೆಂಡ್ಸ್, ಸುಮ್ಮನೆ ಮುಖ ಹಾಳು, ಸ್ಕಿನ್ ಹಾಳು. ತಕ್ಷಣಕ್ಕೆ ಚೆನ್ನಾಗಿ ಕಾಣುತ್ತೆ, ಆಮೇಲೆ ಮುಖ ಎಲ್ಲ ಒಂಥರ ಜೋತ್ ಬಿದ್ದಂಗೆ ಕಾಣುತ್ತೆ. ಹಂಗಂತೂ ಅದು ಇಷ್ಟನೇ ಆಗಲ್ಲ. ಇದ್ರಲ್ಲೇ ಏನೋ ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು ಮುಖ ಜಾಸ್ತಿ ಹೊರಟಿಲ್ದಂಗೆ ಸ್ವಲ್ಪ ಶೈನಿಂಗ್ ಅಲ್ಲಿ ಎಷ್ಟೋ ವಾಸಿ ಬೆಟರ್ ಅಂತ ನಂಗೆ ಅನ್ಸುತ್ತೆ. ನ್ಯಾಚುರಲ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ, ನಿಮ್ಮ ಒಪಿನಿಯನ್ ಹೆಂಗೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ಲು, ಮುಖ ತೊಳ್ಸೋದು ಆ ಥರ ಎಲ್ಲ ಮಾಡೋದು ಬೆಟರಾ, ಮನೆಯಲ್ಲಿ ನಾವು ಹೋಮ್ ರೆಮಿಡಿ ಯೂಸ್ ಮಾಡೋದು ಬೆಟರಾ ಅಂತೇಳಿ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಆಯ್ತಾ. ಫ್ರೆಂಡ್ಸ್, ಏನು ಅಂತಂದರೆ ಇವಾಗ ನಾನು ಪ್ಯಾಕ್ ಹಾಕಿದ್ದೆ ಅಲ್ವಾ ಮುಖಕ್ಕೆ, ಫೇಸ್ ಪ್ಯಾಕ್ ಏನು ಹಾಕಿದ್ದೆ ನೋಡಿ, ಅದು ಕಸ ಗುಡಿಸಿ ನೆಲ ತೊಳೆಯೋವರೆಗೂ ಸಖತ್ತು ಫುಲ್ಲು ಬಿಗಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ನಾನು ಕಸ ಗುಡಿಸಿದ ನಂತರ ನೆಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಆವಾಗ ನಾನು ಫೇಸ್ ವಾಶ್ ಮಾಡೋಣ, ಅಲ್ಲಿವರೆಗೂ ನನ್ನ ಮುಖದ ಮೇಲೆ ಅದು ಇರಲಿ ಅಂತೇಳಿ ಯಾವತ್ತೂ ಕೂಡ ನಾನು ಅಂದರೆ ಎಲ್ಲ ಕೆಲಸ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡಿರಲ್ಲ. ಯಾಕಂದರೆ ನನಗೆ ಟೈಮು ಸಾಲ್ಟೇಜ್ ಬಂದಿದೆ, ತುಂಬ ಸಾಲ್ಟೇಜ್ ಇದೆ ಟೈಮು ನನಗೆ. ಈ ಕಡೆ ವೀಡಿಯೋ ಅಪ್ಲೋಡ್ ಮಾಡೋದು, ಮನೆ ಕೆಲಸನೂ ಮಾಡಬೇಕು, ಡೈಲಿ ಮನೆಗಳ್ದೇನು ನಿತ್ಯ ಒಂದು ಕೆಲಸ ಇರುತ್ತೆ ಅದನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಹಂಗಾಗಿ ನಾನೇನು ಮಾಡಿದೆ, ನಿಮಗೆ ಒಂದು ಟಿಪ್ಸು ಕೂಡ ನಾನು ಶೇರ್ ಮಾಡಬೇಕಾಗಿತ್ತು ಅಲ್ವಾ ಮುಖಕ್ಕೆ ಫೇಸ್ ಪ್ಯಾಕ್ ಬಗ್ಗೆ. ಹಂಗಾಗಿ ನಾನು ಅಪ್ಲೈ ಮಾಡಿಕೊಂಡು ನಾನು ಕಸ ಗುಡಿಸಿ ನೆಲ ತೊಳೆದು ಪಾತ್ರೆಯನ್ನು ಕೂಡ ತೊಳೆಯೋಣ ಅಂತಂದರೆ ಅಷ್ಟೊತ್ತಿಗೆ ಅದು ಫುಲ್ಲು ಬಿಗಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತು ಜಾಸ್ತಿ ಬಿಗಿಯೋದಕ್ಕೂ ಕೊಡಬಾರ್ದು, ಫೇಸ್ ಹಾಳಾಗೋ ಚಾನ್ಸ್ ಇರುತ್ತೆ. ಎಷ್ಟು ಬೇಕೋ ಅಷ್ಟೇ, ಒಂದು 10 ಮಿನಿಟ್ಸು, ಜಾಸ್ತಿ ಅಂತಂದರೆ ಒಂದು 15 ಮಿನಿಟ್ಸ್ ಅಷ್ಟೇ ನಾವು ಮುಖದ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಕಸ ಗುಡಿಸಿ ನೆಲ ತೊಳೆಯೋ ಅಷ್ಟೊತ್ತಿಗೆ ನಾನು ಮುಖ ಜಾಸ್ತಿ ಬಿಗಿಯೋಕ್ಕೆ ಸ್ಟಾರ್ಟ್ ಆದ್ರಿಂದ ನಾನು ಮುಖ ವಾಶ್ ಮಾಡ್ಕೊಂಬಂದೆ. ಓನ್ಲಿ ವಾಟರಿಂದ ಮಾತ್ರ ವಾಶ್ ಮಾಡಿರೋಂಥದ್ದು, ಜಾಸ್ತಿ ನಾವು ಆ ಟೈಮಲ್ಲಿ ಸೋಪು ಏನು ಯೂಸ್ ಮಾಡಬಾರ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ವಾ ನನ್ನ ದೋಸೆ ಕತೆ ಏನು ಅಂತೇಳಿ. ದೋಸೆ ಕತೆ ಯಾವತ್ತೂ ಇಷ್ಟನೇ ಫ್ರೆಂಡ್ಸ್. ಇದು 3ನೇ ಸಲ ಆಗ್ತಾ ಇರೋದು. ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡು ಅಷ್ಟೊಂದು ಜೋರೇ ಆಗ್ತಾ ಇದೆ. ಪ್ರತಿದಿನ ಈ ತರ ಕರೆಂಟ್ ಹೋಗೋದೇ ಇಲ್ಲ ನಮ್ಮ ಮನೇಲಿ, ಹೇಳ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ. ಹೇಳ್ಬೇಕು ಅಂತಂದ್ರೆ ಈ 3ನೇ ಸಲ ಹಿಂಗೆ ಮಾಡಿದೀನಿ. ನಾನು ಅದ್ರ ಕೂಡ ಹಂಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ತರ ಕರೆಂಟ್ ಹೋಗಿದೆ. ಒಳ್ಳೆ ಮಿಕ್ಸಿಗೆ ಹಾಕೋ ಟೈಮಲ್ಲಿ ಕರೆಂಟ್ ಹೋಗಿರುತ್ತೆ. ಅವಾಗ ನಾನೇ ಬೇರೆ ತಿಂಡಿ ಮಾಡಿ ತಿನ್ನೋದಕ್ಕೆ ಹೋಗಿರ್ತೀನಿ. ಈ ಸಲ ಮಾತ್ರ ಏನೋ ಬೇಗ ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ. ಆದ್ರೂ ಕೂಡ ದೋಸೆ ಒಯ್ಯೋ ಮೂಮೆಂಟ್ ಅಲ್ಲಿ ಕರೆಂಟ್ ಹೋಗೇ ಬಿಡ್ತು. ನಾನು ಏನಾದ್ರೂ ಮಿಕ್ಸಿಗೆ ಹಾಕೊಂಡಿಲ್ಲ ಅಂತಂದಿದ್ರೆ ಕರೆಂಟು ಈ ಸಲನು ಕೂಡ ಹೋಗಿರ್ತಿತ್ತು. ಬಟ್ ಮಿಕ್ಸಿಗೆ ಹಾಕಿದ ತಕ್ಷಣನೇ ಕರೆಂಟ್ ಹೋಯ್ತು. ಅಂದ್ರೆ ನಾನು ಬಿಡೋ ಸದ್ಯ ಭಗವಂತ ಕಾಪಾಡ್ದಪ್ಪ, ಮಿಕ್ಸಿಗೆ ಹಾಕೊಂಡೆ ಹೆಂಗೋ ಅಂತ ಅನ್ಕೊಂಡು ಸುಮ್ಮನಾದೆ ಫ್ರೆಂಡ್ಸ್.
ಏನು ಅಂತಂದ್ರೆ ದೋಸೆ ಒಯ್ಯೋ ಮೂಮೆಂಟ್ ಅಲ್ಲಿ ಕರೆಂಟ್ ಹೋಗಿದ್ದು. ಸಲ ಇದು 3ನೇ ಸಲ. ಇವತ್ತು ಕೂಡ ಕರೆಂಟ್ ಹೋಯ್ತು. ದೋಸೆ ಮಾಡಿದ್ನಲ್ವಾ ಇವತ್ತು ಕೂಡ ಏನಿದೆ ಗೊತ್ತಿಲ್ಲ. ದೋಸೆದಂದ್ರೆ ಹಣೆ ಬರ ಈ ತರ ಇದೆ. ಯಾವಾಗ್ಲೂ ದೋಸೆ ಮಾಡುವಾಗ ಈ ತರ ಹೋಗಂತದ್ದು. ಪಲ್ಯನೂ ಕೂಡ ಚೆನ್ನಾಗಿದೆ. ಚಟ್ನಿ ಕೂಡ ಯಾವತ್ತು ಚೆನ್ನಾಗಾಗಿದ್ದು ಇವತ್ತು ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗಳು ಖುಷಿ ಪಟ್ಟು ಚಟ್ನಿ ಜೊತೆಲೂ ದೋಸೆ ತಿಂದು ಅವಳಿಗೋಸ್ಕರನೇ ನಾನು ಹಿಂದಿನ ದಿನ ನಾನು ಸಾರು ಮಾಡಿ ಇಟ್ಟಿದ್ದು. ಇವತ್ತು ನಾನು ದೋಸೆ ಬೇಕು ಅಂದ್ರೆ ನಾನು ನೆನ್ನೆ ಸಾರು ಮಾಡಿ ಇಟ್ಟಿರ್ತೀನಿ. ಇಲ್ಲಾಂದ್ರೆ ಬೆಳಿಗ್ಗೆ ಏನಾದ್ರು ಬಿಸಿ ಸಾರು ಮಾಡ್ಬೋದು. ಬಟ್ ಆದ್ರೆ ಅವಳಿಗೆ ಏನ್ ಇಷ್ಟ ಅಂತಂದ್ರೆ ಲಿಕ್ವಿಡ್ ತರದ್ ಏನಾದ್ರು ಇರ್ಬೇಕು ಅಂತ. ನನಗೆ ಪಲ್ಯ ಒಂದ್ ಸ್ವಲ್ಪ ಚಟ್ನಿ ದೋಸೆಗೆ ಅದೇ ಚೆನ್ನಾಗಿ ಅದೇ ಮಾಡೋಣ ಅಂತ ನನ್ನ ಇಷ್ಟ. ಅದಕ್ಕೆ ದೋಸೆ ಜೊತೆಗೆ ಪಲ್ಯ ಚಟ್ನಿ ಮಾಡೋದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಈ ತರ ಮಾಡಿರ್ತೀನಿ. ಅವಳಿಗೆ ಸಾಂಬಾರು ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಬಿಟ್ಬಿಟ್ಟಿರ್ತೀನಿ. ಅವಳು ಯಾವ್ದಾದ್ರು ತಿನ್ಕೊಳ್ಳಿ ಅಂತ ಹೇಳಿ. ಹಂಗಾಗಿ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಅದಾಗಿತ್ತು ಫ್ರೆಂಡ್ಸ್. ದೋಸೆ ಮತ್ತೆ ಪಲ್ಯ ಚಟ್ನಿ ಜೊತೆಗೆ ಮಸೊಪ್ಪು ಸಾಂಬಾರು. ಯಾವ ತರ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ತರ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿದ್ದಷ್ಟು ಮಾಹಿತಿ ಕೊಡೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನನಗೆ ನನ್ನ ಒಬ್ರು ವ್ಯೂವರ್ಸ್ ನನಗೆ ಕಮೆಂಟ್ ಹಾಕಿದ್ದಾರೆ ಫ್ರೆಂಡ್ಸ್. ಏನಂತಂದ್ರೆ ಆಶಾ ರಾಣಿ ಅಂತ ಹೇಳಿ ಅವ್ರ ಹೆಸರು. ಆಶಾ ರಾಣಿ ಅವರು ನನ್ನ ಮಕ್ಕಳಿಗೆ ನಿಮ್ ವಿಡಿಯೋದಲ್ಲಿ ಹಾಯ್ ಹೇಳಿ. ಹೇಗಿದ್ಯಾ ಪುಟ್ಟ? ಚೆನ್ನಾಗಿದ್ಯಾ? ನಾನು ಖುಷಿ ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ. ಖುಷಿ ಅವರೇ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಪುಟ? ಏನ್ ಓದ್ತಾ ಇರೋದು ಕಮೆಂಟ್ ಅಲ್ಲಿ ತಿಳಿಸು. ನಾನು ನಿನ್ಗೆ ಹಾಯ್ ಹೇಳಿದ್ದೀನಲ್ವಾ. ಈಗ ಇನ್ನೊಬ್ರಿಗೆ ನಾನು ಹಾಯ್ ಹೇಳ್ತಾ ಇರೋಂಥದ್ದು ಯಶಿಕಾ ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ. ಯಶಿಕಾ ಅವರೇ ಹಾಯ್, ನೀವು ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓದ್ತಾ ಇದ್ರೆ ಇಬ್ರು ಮಕ್ಕಳು ಕೂಡ ಯಶಿಕಾ ಮತ್ತು ಖುಷಿ ಅವರು ಮತ್ತು ಯಶಿಕಾ ಅವರು ಇಬ್ರು ಓದ್ತಾ ಇದ್ರೆ ಚೆನ್ನಾಗಿ ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತಾ ನಿಮ್ಮಿಬ್ರಿಗೂ ಹಾಯ್ ಹೇಳಿದ್ದೀನಿ. ಖುಷಿಯಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಹಾಗೆ ಇನ್ನೊಂದು ಕಮೆಂಟ್ ಬಂದಿತ್ತು ಇಂದಿನ ಒಂದು ವ್ಲಾಗ್ ಅಲ್ಲಿ ಫ್ರೆಂಡ್ಸ್. ಏನಂತಂದ್ರೆ ನನ್ನ ಮಗಳು ಏನು ಓದ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನನ್ನ ಮಗಳದು ಡಿಗ್ರಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ. ಮುಂದಕ್ಕೆ ಓದೋದಕ್ಕೆ ಹೇಳಿದ್ದೀನಲ್ವಾ, ನನ್ನ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅಲ್ವಾ, ಬ್ಯಾಕ್ ಗ್ರೌಂಡ್ ನನಗೆ ಸಪೋರ್ಟ್ ಮಾಡ್ದ. ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಗೊತ್ತಿದೆಯಲ್ವಾ, ನಿನ್ನೆ ಮೊನ್ನೆಯಿಂದ 3 ದಿನದಿಂದ ಏನ್ ವಿಡಿಯೋ ಹಾಕಿದ್ನಲ್ವಾ, ಆ ಒಂದು ಮನುಷ್ಯನಿಂದ ನನಗೆ ಸಪೋರ್ಟ್ ಸಿಗ್ಲಿಲ್ಲ. ಮಗಳ ಎಜುಕೇಶನ್ ಅವಳು ಅದು ಒಂದು ಕೊರಗು, ನನಗೆ ಓದಿಸೋದಕ್ಕೆ ಹೆಲ್ಪ್ ಮಾಡ್ಲಿಲ್ಲ ಅನ್ನೋದೊಂದು ಕೊರಗಿತ್ತು. ಆ ಕೊರಗಿನ ಜೊತೆಗೆ ಅಕ್ಕಪಕ್ಕದವ್ರದ್ದು ಟಾರ್ಚರ್ ಕೊಡೋದಕ್ಕೆ ಈ ಮನುಷ್ಯ ಹೇಳಿ ಟಾರ್ಚರ್ ಕೊಡಿಸ್ತಾ ಇದ್ದಿದ್ದಂಥದ್ದು. ಮತ್ತೆ ಮನೆಗೆ ಚೆನ್ನಾಗಿದ್ದಂಕಲೇನೆ ಜನಗಳು ಅಕ್ಕಪಕ್ಕ ಚೆನ್ನಾಗಿರ್ತಾರೆ, ಅವ್ರು ಬೇಜಾರು ಮಾಡ್ಕೊಂಡು ಮುಖ ಮುಷ್ಟಿ ತಿರ್ಕೊಂಡು ಏನೋ ಒಂದೇ ಇರಲ್ಲ, ಆಡೇ ಇರಲ್ಲ, ಚೆನ್ನಾಗಿರ್ತಾನೆ ದೂರ ಆದ್ರು. ಆ ತರ ಎಲ್ಲ ಕ್ರಿಯೇಟ್ ಮಾಡಿದೆ. ಮಸಾಲದಕ್ಕೆ ಗಾಡಿ ಸ್ಕ್ರಾಚ್ ಮಾಡ್ದೆ. ಇದೆಲ್ಲ ನನ್ನ ಮಗಳಿಗೆ ಎಲ್ಲರೂ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಒಂದು ದಿನ ಎತ್ತಾಕ್ಬಿಡ್ತಾಳೆ. ಏನ್ ಹೇಳ್ತಾರಲ್ಲ, ಎಲ್ಲ ಒಂದ್ಸಲ ನಮಗೆ ಇದಾಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಗೂಡದಾಗ್ಲೇನೆ ಒಂದ್ಸಲ ಬಾಂಬ್ ಬ್ಲಾಸ್ಟ್ ಆದಾಗ ತರ ಆಗೋಗ್ಬಿಡುತ್ತೆ ನಮ್ಮ ಲೈಫಲ್ಲಿ. ಎಲ್ಲ ಕಷ್ಟಗಳು ಒಂದೊಂದು ಆಡ್ ಆಗ್ತಾ ಇರ್ತವೆ. ಒಂದ್ಸಲ ಬಾಂಬ್ ಬ್ಲಾಸ್ಟ್ ಆಗೋ ತರ ಆಗ್ಬಿಡುತ್ತೆ. ಆ ತರ ಆಯ್ತು. ಒಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನನ್ನ ಮಗಳದು ಡಿಗ್ರಿ ಕಂಪ್ಲೀಟ್ ಮಾಡಿ ಮನೆಗಿದ್ದಾಳೆ. ಮುಂದಕ್ಕೆ ಓದಿಸೋದಕ್ಕೆ ಮನಿ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಈ ವಿಡಿಯೋನ ನಾನು ಈ ಒಂದು ಯೂಟ್ಯೂಬ್ ಅಲ್ಲಿ ನಾನು ಅವಳಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್, ಅವಳಿಗೆ ಮನೋರಂಜನೆ ಆಗ್ಲಿ, ಅವಳಿಗೆ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವಳಿಗೆ ಸ್ವಲ್ಪ ಮೈಂಡು ಫ್ರೆಶ್ ಆಗಿರುತ್ತೆ. ಅಥವಾ ಜನಗಳ ಜೊತೆ ಬೆರ್ತೆ ಅನ್ನಂಗಾಗುತ್ತೆ. ಹೊರಗಡೆ ಜನಗಳ ಜೊತೆಗೆ ಹೋಗಿ ಬೆರಿತೀವಿ ಅಂದ್ರೆ ಫ್ರೆಂಡ್ಸ್ ಏನಂದ್ರೆ ನನ್ನ ಮಗಳ ತಂದೆ ಬಿಡೋದಿಲ್ಲ. ಏನಂದ್ರೆ ಅಕ್ಕಪಕ್ಕದ ಯಾರು ಮಾತಾಡ್ಸ್ಕೊಡುದು. ನಾವು ಅಲ್ಲಿಂದ ಇಲ್ಲಿ ಬಂದ್ರು ಕೂಡ ಅವ್ರೆಲ್ಲರೂ ಹೇಳ್ಕೊಂಬರ್ತಾನೆ. ಅದ್ ಯಾವ ಮಾಯದಾಗ ಹೇಳ್ಕೊಂಬರ್ತಾನೋ, ಅದ್ ಏನ್ ಕತೆ ಗೊತ್ತಿಲ್ಲ. ಮನೆಗಿದ್ರು ಕೂಡ ನಮಗೆ ನೆಮ್ಮದಿ ಕೊಡ್ಲಿಲ್ಲ. ಮನೆಗಿದ್ರು ಕೂಡ ನಮಗೆ ಇದಿಲ್ಲ. ಇಲ್ಲಿ ಯಾರು ಕೂಡ ಮಾತಾಡ್ಸ್ಬಾರ್ದು, ಯಾರು ಕೂಡ ಪ್ರೀತಿಯಿಂದ ಇರಬಾರ್ದು. ಪ್ರೀತಿ ಅಂದ್ರೆ ಏನಂತ ಗೊತ್ತೇ ಇಲ್ಲ ಫ್ರೆಂಡ್ಸ್. ನಮಗೆ ಆತರ ಮಾಡ್ಬಿಟ್ಟಿದ್ದಾನೆ ಮನುಷ್ಯ. ಅದೊಂದು ಕೊರಗು ನನ್ನ ಮಗಳಿಗೆ. ಸಾಲದಕ್ಕೆ ಎಲ್ಲದಕ್ಕೂ ಯಾವ್ದು ಒಳ್ಳೇದಿದೆ ಅಂತ ನಮ್ಮ ಹತ್ರ ಇದೆಯೋ ಅದನ್ನೆಲ್ಲ ಕಿತ್ತಾಕಕ್ಕೆ ಮುಂದಾಗಿರ್ತಾನೆ. ಅದೊಂದು ಇದಕ್ಕೆ ನನ್ನ ಮಗಳು ಕೊರಗ್ತಾ ಇರ್ತಾಳೆ. ನಂದು ಎಜುಕೇಶನ್ ಮುಂದೆ ಆಗ್ಲಿಲ್ಲ, ಮುಂದುವರಿಲಿಲ್ಲ ಅನ್ನೋದೊಂದು ಕೊರಗು. ಸಾಲದಕ್ಕೆ ಅಕ್ಕಪಕ್ಕ ಜನಗಳು ಚೆನ್ನಾಗಿದ್ದಂಕಲೇನೆ ದೂರ ಆದ್ರು, ಅದೊಂದು ಕೊರಗು. ಸಾಲದಕ್ಕೆ ಗಾಡಿ ಸ್ಕ್ರಾಚ್ ಆಗಿ ನಾನು ಕುತ್ಕೊಂಡು ಓಡಾಡಿದ್ದು, ರಂಪಾಟ ಮಾಡ್ಕೊಂಡಿದ್ದು, ವಿಡಿಯೋದಲ್ಲೆಲ್ಲ ಹೇಳ್ಕೊಂಡಿದ್ದು, ಅವಳಿಗೆ ಇನ್ನೂ ಸ್ವಲ್ಪ ಹರ್ಟ್ ಆಯ್ತು, ಮನೇಲಿ ನೆಮ್ಮದಿಲ್ದಂಗಾಯ್ತು. ಅದೆಲ್ಲ ಸೇರಿ ಅವಳು ಸುಧಾರಿಸ್ಕೋಬೇಕಾದ್ರೆ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಚೆನ್ನಾಗಿರ್ತಾಳೆ, ಸ್ವಲ್ಪ ಸುಮ್ಮನೆ ಇರ್ತಾಳೆ. ಈ ತರ ಮಾಡ್ಕೊತಾ ಇರ್ತಾಳೆ. ಮಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಆ ಮನುಷ್ಯಗೆ ಇನ್ನೊಬ್ರು ಹೆಣ್ಣಿನ ಸವಾಸ ಜೊತೆಗೆ ಚೆನ್ನಾಗಿರ್ಬೇಕು ಅನ್ನೋದೇ ಅಟ್ಟಹಾಸ. ನಾವು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ, ಬಿಟ್ಟು ಹಾಕ್ಬಿಟ್ಟಿದೀವಿ. ಬಿಟ್ಟು ಹಾಕಿರು ನಮ್ ನಿಮ್ದು ಒಟ್ಟ ಜೀವತ್ತ ಬಿಡಬೇಕು, ಇಲ್ಲ ಈ ಮನುಷ್ಯನ ಹಿಂಸೆ ಪಡ್ತಾನೆ ಇರ್ಬೇಕು. ಹಿಂಗ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಅದೊಂದು ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ. ನಿಮ್ಮ ಮಗಳು ಏನ್ ಓದ್ತಿದ್ದಾಳೆ ಅಂತ ಅಂದ್ರೆ, ಓದಿ ಕಂಪ್ಲೀಟ್ ಆಗಿದೆ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾಳೆ. ಆದ್ರೆ ಮುಂದೆ ಓದ್ಬೇಕು ಅಂತ ಅವಳಿಗೆ ತುಂಬಾ ಆಸೆ ಇದೆ. ಬಟ್ ಆದ್ರೆ ಹಣದ ಸಹಾಯ ಅಥವಾ ಇನ್ನೊಂದು ಮತ್ತೊಂದು ಸಪೋರ್ಟ್ ಇವು ಯಾವುದು ಇಲ್ಲ. ಹಂಗಾಗಿ ಅವಳಿಗೆ ಅದೊಂದು ಸಫರ್, ಅವಳದೊಂದು ಬೇಜಾರು. ಕೇಳಿದ್ರು, ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಅಂತ ತಿಳ್ಕೊಂತೀನಿ. ಎಲ್ರು ವಿಡಿಯೋ ನೋಡ್ತೀರಾ, ಬಟ್ ಆದ್ರೆ ಲೈಕ್ ಕೊಡೋದಿಲ್ಲ. ಪ್ಲೀಸ್ ಲೈಕ್ ಕೊಟ್ಟು ನೋಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ಒಂದು ವಿಡಿಯೋಗೆ
ವಿಡಿಯೋಗೆ ಲೈಕ್ ಕೊಡ್ತಾ ಇದ್ದಾರೆ ಅಂತ ನನಗೂ ತುಂಬ ಖುಷಿ ಆಗುತ್ತೆ. ನನಗೆ ಇನ್ನೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ, ನನಗೂ ಜೋಶ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಲೈಕ್ ಇಲ್ಲ ಅಂತಂದರೆ ಏನು ಅನ್ಸುತ್ತೆ, ಬೋರ್ ಅನ್ಸುತ್ತೆ, ಏನಕ್ಕೆ ಮಾಡಬೇಕು ಅನ್ನೋ ಥರ ಆಗುತ್ತೆ. ದಯವಿಟ್ಟು ಲೈಕ್ ಕೊಟ್ಟು ನೋಡಿ, ನನಗೂ ಖುಷಿ ಆಗುತ್ತೆ. ನಾನು ಕೂಡ ಡೈಲಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ನಿಮ್ಮ ಒಂದು ಕಮೆಂಟ್ಸ್ ಮುಖಾಂತರ ನಾನು ಇಷ್ಟು ಮಾತಾಡಿದೆ ಅಲ್ವಾ, ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅನ್ನೋ ಒಂದು ಭಾವನೆನಾದ್ರೂ ನಮಗಿರುತ್ತೆ. ಸುತ್ತಮುತ್ತ ಅಕ್ಕಪಕ್ಕ ಜನಗಳ ಜೊತೆ ಅಂತೂ ಆ ಪಾಪಿ ನಮಗೆ ಚೆನ್ನಾಗಿರೋದಕ್ಕೆ ಕೊಡೋದಿಲ್ಲ. ನಿಮ್ಮ ಜೊತೆಗಳಾದ್ರೂ ನಾವು ಇಷ್ಟಾದ್ರೂ ಮಾತಾಡ್ಕೊಂಡು ನಿಮ್ಮ ಒಂದು ಕ್ವಶನ್ಗೆ ನಾನು ಆನ್ಸರ್ ಮಾಡಿದೆ ಅನ್ನೋ ಒಂದು ಖುಷಿ ನನಗೂ ನನ್ನ ಮಗಳಿಗೂ ಇರುತ್ತೆ. ಇವಾಗ ನಿಮ್ಮ ಪ್ರೀತಿಯಿಂದ ಇಷ್ಟು ಮಾತಾಡ್ತೀವಲ್ವಾ, ನಮಗೆ ನಿಮ್ಮ ಪ್ರೀತಿಯಿಂದ ನೀವು ಇಷ್ಟು ಪ್ರೀತಿಯಿಂದ ಕೇಳಿದಾಗ ನಾವು ಅದನ್ನ ಆನ್ಸರ್ ಮಾಡಿದಾಗ ನಮ್ಗೆ ಎಲ್ಲೋ ಒಂದು ಮೂಲೆ ಪ್ರೀತಿ ಸಿಕ್ಕಂಗೆ ಅನ್ಸುತ್ತೆ. ಯಾರು ಅಕ್ಕಪಕ್ಕದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಬಂದೋಸ್ತ್ರಲ್ಲಿ, ಆದ್ರೆ ಅವ್ರು ಅಷ್ಟು ಒಂದು ವಾರನೂ ನಮಗೆ ಚೆನ್ನಾಗಿ ಮಾತಾಡ್ಸಕ್ ಕೊಡ್ಲಿಲ್ಲ. ಈ ಮನುಷ್ಯ ಬಂದು ಎಲ್ಲ ಕೆಡ್ಸಾಕ್ಬಿಟ್ಟ ಮನುಷ್ಯ. ಯಾರು ಇದಕ್ಕಿದ್ದಂಗೆ ನಾವೇನು ಒಂದೇ ಇಲ್ಲ, ಆಡೇ ಇಲ್ಲ, ಇದಕ್ಕಿದ್ದಂಗೆ ಒಂಥರ ಗುರಾಯಿಸೋ ಥರ ಇದಕ್ಕಿದ್ದಂಗೆ ಏನೋ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಆ ಪ್ರೀತಿ ಒಂದ್ ಕಡೆಗೆ ಅಕ್ಕಪಕ್ಕದಿಂದ ಅದು ನೆಮ್ಮದಿ ಬೇಕಲ್ವಾ, ಈ ಥರ ಇತ್ತು ಅಂತ ಸಿಚುವೇಶನ್. ಅದನ್ನು ಕೂಡ ಈ ಮನುಷ್ಯನಿಂದ ಅದು ಕೂಡ ಲೆಸ್ ಆಯ್ತು. ಸಂಬಂಧಿಕರು ಅಂದ್ರೆ ಇನ್ನು ಹೇಳಲೇಬೇಡ್ರಿ. ಈ ಮನುಷ್ಯ ಮಾಡೋ ತಪ್ಪಿಗೆ ಸಂಬಂಧಿಕರು ನನ್ನನ್ನು ಮಾತಾಡ್ಸ್ಕೊಂಡು ಸಂಬಂಧಿಕರು ಚೆನ್ನಾಗಿದೆ ಅಂದ್ರೆ ನಿಮ್ಮಿಂದಲೇ ಆ ಸಂಬಂಧಿಕರು ಕೂಡ ಸಂಬಂಧನ ಯಾರು ಕಂಟಿನ್ಯೂನೇ ಮಾಡಲ್ಲ ಈ ಮನುಷ್ಯನಿಂದ. ಆಯ್ತಾ, ಈ ಮನುಷ್ಯ ಇದ್ರೆ ನಮಗೆ ನೆಮ್ಮದಿ ಕೊಡಲ್ಲ. ನಾವು ಹಿಂಗ್ ಕೋಳಾಡ್ಕೊಂಡು ಅಥವಾ ಹಿಂಗ್ ಒದ್ದಾಡ್ಕೊಂಡು ಇರೋಂಥದ್ದು ಏನು ಇಲ್ಲ. ಇಷ್ಟೊಂದು ಸಂಕಟ ಪಡ್ಕೊಂಡು ಅಥವಾ ಇವತ್ತಾಗ ಇಷ್ಟು ಹಿಂಸೆ ಪಡ್ಕೊಂಡು ಇವನು ಇನ್ನೊಂದು ಹೆಣ್ಣಿನ ಸವಾಸ ಇಲ್ಲ ಅಂದ್ರೆ ನಾನು ಯಾವತ್ತೋ ಅವ್ನು ಬಾಗ್ಲಂಗೆ ಬಿದ್ದಿರ್ತಿದ್ದೆ ಫ್ರೆಂಡ್ಸ್. ಇನ್ನೊಂದು ಹೆಣ್ಣಿನ ಸವಾಸ ಇರೋಂಥ ಗಂಡಸಿನ ಜೊತೆ ನನಗೆ ಬಾಳಕ್ಕೆ ಇಷ್ಟ ಇಲ್ಲ. ಆ ಕರ್ಮಗಳನ್ನ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಪ್ರಾಣ ಬಿಟ್ರು ಅದೊಂದು ನಾನು ಸಹಿಸಕ್ಕಾಗೋದಿಲ್ಲ. ಹೌದು, ಇಷ್ಟಿಷ್ಟು ಅಂತ ನಾನು ಇಂಚಿಂಚು ಬಿಡಿಸಿ ಹೇಳೋಕ್ಕಾಗಲ್ಲ. ಅದನ್ನು ಇನ್ನೊಂದು ಹೆಣ್ಣಿನ ಸವಾಸ ಅಂದರೆ ನೀವೇ ಅರ್ಥ ಮಾಡ್ಕೋಬೋದು ಯಾವ ಥರ ಕಷ್ಟ ಇರುತ್ತೆ ಒಂದು ಹೆಣ್ಣಿಗೆ ಅಂತೇಳಿ. ಹಂಗಾಗಿ ಅದಕ್ಕೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಅದನ್ನ ನನ್ನ ಒಂದು ವಿಡಿಯೋ ಮಾಡೋದೇ ಆಗ್ತೀನಿ ಫ್ರೆಂಡ್. ನಿಮ್ಮ ಜೊತೆ ನಾನು ಮಾತಾಡದೆ ನಿಮ್ಮ ಜೊತೆ ಆ ಪ್ರೀತಿಯಿಂದ ನೀವು ಒಂದು ಕಮೆಂಟ್ ಆಗ್ತಿರಲ್ಲ, ಆ ಕಮೆಂಟಿನಿಂದನಾದ್ರೂ ನಾವು ಒಂದು ಪ್ರೀತಿಯಿಂದ ಒಂದು ಸೆಂಟೆನ್ಸ್ ಆಗ್ತಿರಲ್ಲ, ಅದಕ್ಕೆ ನಾವು ಉತ್ತರ ಕೊಟ್ರೆ ನಮ್ಗೆ ಎಷ್ಟೋ ನಿಮ್ಮ ಜೊತೆ ಮಾತಾಡಿದಷ್ಟು ಎಷ್ಟೋ ಪ್ರೀತಿ ಸಿಕ್ತಷ್ಟು ನಾವು ನಮ್ಗೊಬ್ರು ಫ್ರೆಂಡ್ ಇದಾರಲ್ವಾ, ನಮ್ಗೆ ಇಷ್ಟು ಜನ ಫ್ರೆಂಡ್ಸ್ ಇದಾರಲ್ವಾ ಅನ್ನೋ ಒಂದು ಫೀಲ್ ಬರುತ್ತೆ ಅಷ್ಟೇನೆ. ಈಗ ನಾನು ನಿಮ್ಮ ಜೊತೆಗೆ ಎಷ್ಟೋ ಕಮೆಂಟ್ಸ್ ಅಲ್ಲಿ ನಾನು ಮಾತಾಡ್ತಿರೋದ್ರಿಂದ ನನ್ನ ಮಗಳು ಈಗ ನೆನ್ನೆಯಿಂದ ಇವತ್ತಿಂದ ಖುಷಿಯಿಂದ ಇದ್ದಾಳೆ. ಅಷ್ಟೇ ಫ್ರೆಂಡ್ಸ್. ಇವಾಗ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಆ ತರ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ರೆಸಿಪಿ ಬೇಕಿತ್ತು ಅಂತಂದ್ರೆ ರೆಸಿಪಿನೂ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಈ ರೆಸಿಪಿ ಮಾಡಿ ಅಂತೇಳಿ ನಾನು ಅದನ್ನು ಕೂಡ ಮಾಡಿ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಈಗ ಹೇಳ್ತಾ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತೋ ಗೊತ್ತಿಲ್ಲ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನಮ್ಮ ಮೇಲೆ ಅಂತ, ನನ್ನ ಮಗಳ ಮೇಲೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್.